ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವೆಲ್ಲ ಜುಲೈ 17ನೇ ತಾರೀಕು ನೆಟ್ ಎಕ್ಸಾಮ್ ಬರ್ದಿದ್ವಿ ಅಲ್ವಾ? ಸೊ ಆ ನೆಟ್ ಎಕ್ಸಾಮ್ ಏನಾಯಿತು ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನೆಟ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಆ ನೆಟ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಮತ್ತೆ ಈ ರೀಶೆಡ್ಯೂಲ್ ಕೊಟ್ಟಿದ್ದಾರೆ ನಮಗೆ. ಆ ರೀಶೆಡ್ಯೂಲ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಮಗೆ ನೆಟ್ ಎಕ್ಸಾಮ್ ನೆಕ್ಸ್ಟ್ ಇರ್ತಕ್ಕಂಥ ಒಂದು ಶೆಡ್ಯೂಲ್ನ ನೋಡೋಣ. ನಮಗೆ ಆಗಸ್ಟ್ 2ನೇ ತಾರೀಕು ಈ ನೋಟಿಫಿಕೇಶನ್ ಒಂದು ಹೊರಡಿಸಿದ್ದಾರೆ. ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಅವರು ಪಬ್ಲಿಕ್ ನೋಟಿಸನ್ನು ಹೊರಡಿಸಿದ್ದಾರೆ. ಏನಪ್ಪ ಅಂತಂದರೆ, ನಾವೆಲ್ಲ ಈಗಾಗಲೇ ಈ ನೋಟಿಫಿಕೇಶನ್ನ ಚರ್ಚೆ ಮಾಡಿದ್ದೀವಿ. JRF ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಮತ್ತು PhD ಅಡ್ಮಿಷನ್ಗೆ ಇವು 3 ಲೆವೆಲಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅಂದರೆ ಸ್ಕೋರ್ ವೈಸು ನಮ್ಗೆ ಯಾವ್ಯಾವ ಸ್ಕೋರ್ ಇರುತ್ತೆ ಅದಕ್ಕೆ ಅವರು ಕಟ್ ಆಫ್ ಮಾಡಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಕ್ಯಾಲ್ಕುಲೇಟ್ ಮಾಡಿ ಅವರು ನಮಗೆ ಈ ರೀತಿ ಒಂದು ರ್ಯಾಂಕಿಂಗ್ ಕೊಡ್ತಾರೆ. ಟಾಪ್ ರ್ಯಾಂಕಿಂಗಲ್ಲಿದ್ದರೆ JRF ಅವಾರ್ಡ್ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು PhD ತೊಗೋಬೋದು. ತೀರಾ ಕಡಿಮೆ ಇದ್ದರೆ ನಾವು ಡೈರೆಕ್ಟಾಗಿ ಅಡ್ಮಿಷನ್ಗೆ PhD ಅಡ್ಮಿಷನ್ ಆಗ್ಬೋದು ಸ್ನೇಹಿತರೆ. ಮತ್ತು ಮುಖ್ಯವಾಗಿ ರೀಶೆಡ್ಯೂಲ್ ಮಾಡಿರ್ತಕ್ಕಂಥ ಒಂದು ಡೇಟನ್ನು ನೋಡ್ತಾ ಹೋಗೋಣ. ನಮಗೆ ಅವರು ಹೇಳಿದ್ದಾರೆ ನೋಟಿಫಿಕೇಷನಲ್ಲಿ ಆಗಸ್ಟ್ 21ರಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ 4ನೇ ತಾರೀಕು ತನಕ ಈ NTA ಎಕ್ಸಾಮ್ಸು ಕಂಡಕ್ಟ್ ಮಾಡಿದೆ. ನೆಟ್ ಎಕ್ಸಾಮ್ಸ್ UGC ನೆಟ್ ಎಕ್ಸಾಮ್ಸು ಕಂಡಕ್ಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ 2 ಶಿಫ್ಟ್ ತುಂಬ ಗಮನ ಇಟ್ಟು ನೋಡ್ಕೋಬೇಕು ನೀವು ತುಂಬ ಕೇರ್ಫುಲ್ಲಾಗಿ. ಶಿಫ್ಟ್ 1 9 ಗಂಟೆಯಿಂದ 12 ಗಂಟೆ ತನಕ, ಶಿಫ್ಟ್ 2 3ರಿಂದ 6 ತನಕ. ಓಕೆ, ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡಿ. ಶಿಫ್ಟ್ 1 9 to 12, ಶಿಫ್ಟ್ 2 3 o'clock to 6 o'clock ಅಂದರೆ ಮಧ್ಯಾಹ್ನ. ಓಕೆ, ಮಧ್ಯಾಹ್ನ 3ಯಿಂದ ಈವ್ನಿಂಗ್ 6 ತನಕ. 21ನೇ ತಾರೀಕು ಚರ್ಚೆ ಮಾಡೋದಾದರೆ, ಆಗಸ್ಟ್ 21ನೇ ತಾರೀಕು ಚರ್ಚೆ ಮಾಡೋದಾದರೆ, ಇಂಗ್ಲೀಷು, ಜಾಪನೀಸು, ಪರ್ಫಾರ್ಮಿಂಗ್ ಆರ್ಟ್, ಡ್ಯಾನ್ಸ್, ಡ್ರಾಮಾ, ಥಿಯೇಟರ್, ಎಲೆಕ್ಟ್ರಾನಿಕ್ ಸೈನ್ಸ್ ಇವೆಲ್ಲ ಕೂಡ ಫಸ್ಟ್ ಶಿಫ್ಟಲ್ಲಿ ತಾವು ಬರೀಬೇಕಾಗತ್ತೆ. ಇನ್ನು ಸೆಕೆಂಡ್ ಶಿಫ್ಟಲ್ಲಿ ಇಂಗ್ಲೀಷು, ಸೆಕೆಂಡ್ ಶಿಫ್ಟ್ ಮಧ್ಯಾಹ್ನ ಕೂಡ ಇಂಗ್ಲೀಷ್ ಇದೆ ಕೆಲವ್ರಿಗೆ. ಓಕೆ, ಇಂಗ್ಲೀಷು, ಡೋಗ್ರಿ, ಸ್ಪ್ಯಾನಿಷ್, ರಷ್ಯನ್, ಪರ್ಷಿಯನ್, ಕಂಪ್ಯಾರಿಟಿವ್ ಸ್ಟಡಿ ಆಫ್ ರಿಲಿಜಿಯನ್ಸ್, ಹಿಂದೂ ಸ್ಟಡೀಸ್ ಇವೆಲ್ಲ ಕೂಡ ಮಧ್ಯಾಹ್ನ ಅಂದರೆ ಸೆಕೆಂಡ್ ಶಿಫ್ಟಲ್ಲಿ ಇರುತ್ತೆ. ಅದು 21ನೇ ತಾರೀಕು, ಯಾರು ಕೂಡ ಮರಿಬೇಡಿ. 22ನೇ ತಾರೀಕು ಸೋಷಿಯಲ್ ವರ್ಕು, ಹೋಮ್ ಸೈನ್ಸು, ಮ್ಯೂಸಿಕ್ಕು, ಫ್ರೆಂಚು, ಅಡಲ್ಟ್ ಎಜುಕೇಷನ್, ಕಂಟಿನ್ಯೂಯಿಂಗ್ ಎಜುಕೇಷನ್, ಆಂಡ್ರಾಲಜಿ, ನಾನ್ ಫಾರ್ಮಲ್ ಎಜುಕೇಷನ್, ಇಂಡಿಯನ್ ಕಲ್ಚರ್, ಬುದ್ಧಿಸ್ಟ್, ಜೈನ, ಗಾಂಧಿಯನ್ ಆ್ಯಂಡ್ ಪೀಸ್ ಸ್ಟಡೀಸ್, ಆರ್ಕಾಲಜಿ ಇವೆಲ್ಲ ಕೂಡ ಫಸ್ಟ್ ಶಿಫ್ಟು 22ನೇ ತಾರೀಕು ಇರುತ್ತೆ. ಇನ್ನು ಮಧ್ಯಾಹ್ನ ಅದೇ ತಾರೀಕು 22ನೇ ತಾರೀಕು ಮಧ್ಯಾಹ್ನ ಸೆಕೆಂಡ್ ಶಿಫ್ಟಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಜುಕೇಷನ್ ಇರುತ್ತೆ ಸ್ನೇಹಿತರೆ. 23ನೇ ತಾರೀಕು ಆಗಸ್ಟ್ 23ನೇ ತಾರೀಕು ಫಸ್ಟ್ ಶಿಫ್ಟಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಮಾತ್ರನೇ ಇದೆ. ಇನ್ನು ಮಧ್ಯಾಹ್ನ ಅದೇ ಅವತ್ತಿನ ದಿನ ಮಧ್ಯಾಹ್ನ ಸೆಕೆಂಡ್ ಶಿಫ್ಟಲ್ಲಿ ಬೆಂಗಾಳಿ, ಚೈನೀಸ್, ರಾಜಸ್ಥಾನಿ, ಅರಬ್ ಕಲ್ಚರ್ ಆ್ಯಂಡ್ ಇಸ್ಲಾಮಿಕ್ ಸ್ಟಡೀಸ್, ಕಾಶ್ಮೀರಿ, ಸೋಷಿಯಾಲಜಿ ಅವರು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ನನಗೆ ಸೋಷಿಯಾಲಜಿ ಅವರು ಯಾವಾಗ ಶೆಡ್ಯೂಲ್ ಆಗುತ್ತೆ ಅಂತೇಳಿ. ನಿಮಗೆ 23ನೇ ತಾರೀಕು ಆಗಸ್ಟ್ 23ನೇ ತಾರೀಕು ಮಧ್ಯಾಹ್ನ ಇರುತ್ತೆ, ಸೆಕೆಂಡ್ ಶಿಫ್ಟ್ ಸೆಷನ್ ಇರುತ್ತೆ ಸೋಷಿಯಾಲಜಿ ಅವರು, ಗಮನ ಇಟ್ಟು ನೋಡಿ. 26ನೇ ತಾರೀಕು ಆಗಸ್ಟ್ 26ನೇ ತಾರೀಕು ಫಸ್ಟ್ ಶಿಫ್ಟಲ್ಲಿ ಸೈಕಾಲಜಿ ಹಿಂದಿ ಅವರು ಬರೀಬೇಕಾಗತ್ತೆ. ಹಿಂದಿಯವರು ಮಧ್ಯಾಹ್ನ ಶಿಫ್ಟಲ್ಲೂ ಕೂಡ ಸೆಕೆಂಡ್ ಶಿಫ್ಟಲ್ಲೂ ಕೂಡ ಹಿಂದಿಯವ್ರಿಗಿರುತ್ತೆ. ಹಿಂದಿ, ಒರಿಯಾ, ನೇಪಾಳಿ, ಮಣಿಪುರಿ, ಅಸ್ಸಾಮಿ, ಸಂತಾಲಿ ಇವೆಲ್ಲ ಲ್ಯಾಂಗ್ವೇಜಸ್ಸು ಕೂಡ ಮಧ್ಯಾಹ್ನ 26ನೇ ತಾರೀಕು ಮಧ್ಯಾಹ್ನ ಬರೀಬೇಕಾಗತ್ತೆ. 28ನೇ ತಾರೀಕು ನೋಡೋದಾದರೆ ಮ್ಯೂಸಿಯಾಲಜಿ ಆ್ಯಂಡ್ ಕನ್ಸರ್ವೇಷನ್, ಎಕನಾಮಿಕ್ಸ್ ಅವರು ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ. ಎಕನಾಮಿಕ್ಸ್ ಅವರು 28ನೇ ತಾರೀಕು ಆಗಸ್ಟ್ 28ನೇ ತಾರೀಕು ಬರೀಬೇಕು ನೀವು ಫಸ್ಟ್ ಶಿಫ್ಟಲ್ಲಿ. ರೂರಲ್ ಎಕನಾಮಿಕ್ಸ್, ಕೋಆಪರೇಷನ್, ಡೆಮೋಗ್ರಫಿ, ಡೆವಲಪ್ಮೆಂಟ್ ಪ್ಲಾನಿಂಗ್, ಡೆವಲಪ್ಮೆಂಟ್ ಸ್ಟಡೀಸ್, ಇನಾಮೆಟ್ರೀಸ್, ಅಪ್ಲೈಡ್ ಎಕನಾಮಿಕ್ಸ್, ಡೆವಲಪ್ಮೆಂಟ್ ಎಕನಾಮಿಕ್ಸ್, ಬಿಸ್ನೆಸ್ ಎಕನಾಮಿಕ್ಸ್ ರಿಲೇಟೆಡ್ ಎಲ್ಲ ನೀವು ಫಸ್ಟ್ ಶಿಫ್ಟ್ ಬರೀಬೇಕು 28ನೇ ತಾರೀಕು. ಇನ್ನು ಸೆಕೆಂಡ್ ಶಿಫ್ಟು 28ನೇ ತಾರೀಕು ಪಂಜಾಬಿ ಮತ್ತು ತಮಿಳ್, ಜಿಯೋಗ್ರಫಿ ಇವು 3 ಸಬ್ಜೆಕ್ಟ್ ಅವರು ಮಧ್ಯಾಹ್ನ ಇರುತ್ತೆ ಅವ್ರಿಗೆ. 29ನೇ ತಾರೀಕು ಮೈಥಿಲಿ, ಅರೇಬಿಕ್, ಗುಜರಾತಿ, ಜರ್ಮನ್, ಪಾಲಿ, ಪ್ರಕೃತ್, ಬೋಡೋ, ಸಿಂಧಿ ಮತ್ತು ಹಿಸ್ಟ್ರಿ ಸಬ್ಜೆಕ್ಟ್ ಅವರು ತುಂಬ ಕೇರ್ಫುಲ್ಲು. ನೀವು ಕಮೆಂಟ್ಸ್ ಮಾಡ್ತಾ ಇದ್ರಿ ಹಿಸ್ಟ್ರಿ ಯಾವಾಗ ನಿಮ್ಮ ಬೆಳಗ್ಗೆನೂ ಮಧ್ಯಾಹ್ನವೂ ಇದೆ ಅಂದರೆ 2 ಶಿಫ್ಟಲ್ಲೂ ನೀವು 2 ಶಿಫ್ಟು ಬರೀಬೇಕು ಅಂತಲ್ಲ. ಕ್ಯಾಂಡಿಡೇಟ್ಸ್ ಶಾರ್ಟೇಜ್ ಆದರೆ ಮಧ್ಯಾಹ್ನ ಆಗ್ತಾರೆ, ನೋಡ್ಕೊಳ್ಳಿ ಸ್ನೇಹಿತರೆ. 29ನೇ ತಾರೀಕು ಮಧ್ಯಾಹ್ನ ಕನ್ನಡ ಅವ್ರು ಬರೀಬೇಕು, ಹಿಸ್ಟ್ರಿ ಅವರು, ಮರಾಠಿ ಅವರು ಬರೀಬೇಕು ಸ್ನೇಹಿತರೆ ಸೆಕೆಂಡ್ ಶಿಫ್ಟಲ್ಲಿ 3 to 6. ಸೆಕೆಂಡ್ ಶಿಫ್ಟ್ ಅಂದರೆ ಗೊತ್ತಿರಲಿ.
ಇನ್ನು 30ನೇ ತಾರೀಕು ಆಗಸ್ಟ್ 30ನೇ ತಾರೀಕು anthropology, psychology, defense, statistics studies, population studies, linguistic, visual arts including graphics ಮತ್ತೆ social medicine, community health, forensic science, tourist administration and management ಇವೆಲ್ಲ ಕೂಡ ಫಸ್ಟ್ ಶಿಫ್ಟ್ ಅಲ್ಲಿ ಇರುತ್ತೆ. ಮತ್ತೆ ಲಾ ಮತ್ತೆ ಸಂಸ್ಕೃತ ಸೆಕೆಂಡ್ ಶಿಫ್ಟ್ ಅಲ್ಲಿ ಇರುತ್ತೆ. ಮತ್ತೆ 2ನೇ ತಾರೀಕು ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು ಕೇರ್ಫುಲ್ ಸ್ನೇಹಿತರೆ, ಫಸ್ಟ್ ಶಿಫ್ಟ್ ಅಲ್ಲಿ ಮಲಯಾಳಂ, ಉರ್ದು, ಲೇಬರ್ ವೆಲ್ಫೇರ್ ನೋಡಿ ಇಲ್ಲೆಲ್ಲ ಕೊಟ್ಟಿದೆ. ಪರ್ಸನಲ್ ಮ್ಯಾನೇಜ್ಮೆಂಟ್, ಲೇಬರ್, ಸೋಷಿಯಲ್ ವೆಲ್ಫೇರ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಕ್ರಿಮಿನಾಲಜಿ, ಟ್ರೈಬಲ್ ರೀಜನಲ್ ಲ್ಯಾಂಗ್ವೇಜ್, ಫೋಕ್ ಲಿಟ್ರೇಚರ್, ಕೊಂಕಣಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಎಲ್ಲ ಕೂಡ ಬೆಳಗ್ಗೆ ಇರುತ್ತೆ. ಇನ್ನು ಮಧ್ಯಾಹ್ನ ಸೆಕೆಂಡ್ ಶಿಫ್ಟ್ ಬಂದ್ರೆ ಸಂಸ್ಕೃತ ಟ್ರೆಡಿಷನಲ್ ಸಬ್ಜೆಕ್ಟ್ಸ್ ಲೈಕ್ ನೋಡಿ ಜ್ಯೋತಿಷ್ಯ, ಸಿದ್ಧಾಂತ, ಜ್ಯೋತಿಷ್, ನವ್ಯ, ವ್ಯಾಕರಣ, ಮೀಮಾಂಸಾ ಇವೆಲ್ಲ ಇದೆ ಸ್ನೇಹಿತರೆ, ಇವೆಲ್ಲ ಓದ್ಕೊಳ್ಳಿ. ಮತ್ತೆ ಮ್ಯಾನೇಜ್ಮೆಂಟ್ ಅವ್ರಿಗೂ ಕೂಡ ಮಧ್ಯಾಹ್ನ ಇರುತ್ತೆ ಅವತ್ತು 2ನೇ ತಾರೀಕು. ಮ್ಯಾನೇಜ್ಮೆಂಟ್ ಅವ್ರು ಬರೀಬೇಕು, ಡೋಂಟ್ ಡಿಲೇ. ಓಕೆ, ಮ್ಯಾನೇಜ್ಮೆಂಟ್ ಅವರು ಅವತ್ತು 2ನೇ ತಾರೀಕು MBA ಮಾಡ್ಕೊಂಡಿರ್ತೀರಲ್ವಾ ಅವರೆಲ್ಲ ನೀವು 2ನೇ ತಾರೀಕು ಸೆಪ್ಟೆಂಬರ್ 2ನೇ ತಾರೀಕು ಮಧ್ಯಾಹ್ನ ಸೆಕೆಂಡ್ ಶಿಫ್ಟ್ ಅಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ರಿಲೇಟೆಡ್ ಸಬ್ಜೆಕ್ಟ್ ಅವರು, ಫಿಸಿಕಲ್ ಎಜುಕೇಶನ್, ತೆಲುಗು ಇವರೆಲ್ಲ ಮಧ್ಯಾಹ್ನ ಅಟೆಂಡ್ ಮಾಡಬೇಕು 2ನೇ ತಾರೀಕು. ಇನ್ನು 3ನೇ ತಾರೀಕು ಕಾಮರ್ಸ್ ಇದೆ ನೋಡಿ, ತುಂಬಾ ಹೆಚ್ಚು ಸ್ಟೂಡೆಂಟ್ಸ್ ಬರೆಯೋದು ಕಾಮರ್ಸ್ ಅಲ್ಲಿ. ಇವ್ರಿಗೆಲ್ಲರಿಗೂ ಕೂಡ 3ನೇ ತಾರೀಕು ಸೆಪ್ಟೆಂಬರ್ 3ನೇ ತಾರೀಕು ಫಸ್ಟ್ ಶಿಫ್ಟ್ ಅಲ್ಲೂ ಇದೆ, ಸೆಕೆಂಡ್ ಶಿಫ್ಟ್ ಅಲ್ಲೂ ಇದೆ. ನೋಡಿ ಶಾರ್ಟೇಜ್ ಆಗಿದ್ರೆ ಸೆಕೆಂಡ್ ಶಿಫ್ಟ್ಗೆ ಹಾಕ್ತಾರೆ, ಇಲ್ಲಾಂದ್ರೆ ಫಸ್ಟ್ ಶಿಫ್ಟ್ ಅಲ್ಲೇ ಬಿಡ್ಬೋದು. ಫಸ್ಟ್ ಶಿಫ್ಟ್ ಅಲ್ಲಿ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸು, ಪೊಲಿಟಿಕ್ಸು, ಹ್ಯೂಮನ್ ರೈಟ್ಸ್ ಅಂಡ್ ಡ್ಯೂಟೀಸ್ ಇವೆಲ್ಲವೂ ಕೂಡ ಮಾರ್ನಿಂಗ್ ಸೆಷನ್ ಅಲ್ಲಿ ಇದೆ 9 to 12. ಆಫ್ಟರ್ನೂನ್ ಸೆಷನ್ ಅಲ್ಲಿ 3 to 6 ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್, ಕಾಮರ್ಸ್, ವುಮೆನ್ ಸ್ಟಡೀಸ್ ಎಲ್ಲವೂ ಕೂಡ ಮಧ್ಯಾಹ್ನದ ಸೆಷನ್ ಅಲ್ಲಿ ಇರುತ್ತೆ. ಇನ್ನು 4ನೇ ತಾರೀಕು ಕಡಿಮೆ, ಪೊಲಿಟಿಕಲ್ ಸೈನ್ಸ್ ಅವ್ರು ಲಾಸ್ಟ್, ಪಾಪ ಅವ್ರು ಲಾಸ್ಟ್ ಅಲ್ಲಿ ಅವರು ಟೈಮ್ ತುಂಬಾ ಕೊಟ್ಟಿದ್ದಾರೆ, ಇನ್ನೂ ಒಂದು ತಿಂಗಳಿದೆ, ಆರಾಮಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಪೊಲಿಟಿಕಲ್ ಸೈನ್ಸ್ ಅವರು ಮತ್ತೆ ಕಂಪ್ಯಾರಿಟಿವ್ ಲಿಟ್ರೇಚರು, ಪೊಲಿಟಿಕಲ್ ಸೈನ್ಸ್ ಮಧ್ಯಾಹ್ನ ಇದೆ, ಯೋಗ ಇದೆ, ಇಷ್ಟು ಸಬ್ಜೆಕ್ಟ್ಸ್ ಅವರು ಕೂಡ 4ನೇ ತಾರೀಕು ರೆಡಿ ಆಗಿ, ಇನ್ನೂ ಒಂದು ತಿಂಗಳ ಟೈಮ್ ಇದೆ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಯಾರು ಕೂಡ ನರ್ವಸ್ ಆಗದೆ, ಈಗಲೇ KCET ಅಲ್ಲಿ ಯಾರ್ಯಾರ್ದು ಡಿಸ್ಕ್ವಾಲಿಫೈ ಆಗಿದೆ ಅಂದ್ರೆ ಕ್ವಾಲಿಫೈ ಆಗಲಿಲ್ಲ ಅವರು ನೆಟ್ ಎಕ್ಸಾಮ್ಗೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಸ್ಟ್ರಗಲ್ ಮಾಡಿ ನೆಟ್ ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳಿ. ಆನ್ಲೈನ್ ಎಕ್ಸಾಮ್ ಇರುತ್ತೆ, OMR ಶೀಟ್ ತರ ಇರಲ್ಲ. ಲಾಸ್ಟ್ ಟೈಮ್ OMR ಶೀಟ್ ಮಾಡಿದ್ದಕ್ಕೇನೆ ತುಂಬಾ ಫ್ರಾಡ್ ನಡೀತು. ಪಾಪ ತುಂಬಾ ಜನ ಚೆನ್ನಾಗಿ ಮಾಡಿದ್ರು ಅನ್ಸುತ್ತೆ ಲಾಸ್ಟ್ ಟೈಮ್ ನೆಟ್ ಎಕ್ಸಾಮ್ ಜುಲೈ 17 ಅಟೆಂಡ್ ಮಾಡೋಕ್ಕಾಗಲ್ಲ. ಕೆಲವರಿಂದ ನಾವು ಪನಿಷ್ಮೆಂಟ್ ಅನುಭವಿಸ್ಬೇಕಾಗತ್ತೆ. ಸೊ ಈ ಒಂದು ನೋಟಿಫಿಕೇಶನ್ ಮೈಂಡಲ್ಲಿ ಇಟ್ಕೊಂಡು, ಈಗಲೂ ತುಂಬಾ ಸಮಯ ಇಲ್ಲ, ನಮಗೆ ಹೆಚ್ಚು ಸಮಯ ಇಲ್ಲ, ಆದ್ರಿಂದ ಹಾರ್ಡ್ ವರ್ಕ್ ಮಾಡಿ ಸ್ನೇಹಿತರೆ. ಮನೇಲಿ ಕುತ್ಕೊಂಡು ಎಲ್ಲೂ ಹೊರಗಡೆ ಹೋಗದೆ ಮನೇಲೆ ಕುತ್ಕೊಂಡು ಹಾರ್ಡ್ ವರ್ಕ್ ಮಾಡಿ, ಕನಿಷ್ಠ ಡೈಲಿ ಒಂದು 5-6 ಅವರ್ಸ್ ಆದ್ರೂ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು, ಟೈಮ್ ಶಾರ್ಟೇಜ್ ಇರೋದ್ರಿಂದ. ಮತ್ತೆ ನಮ್ಮ ವಿಡಿಯೋದಲ್ಲೂ ಕೂಡ ಪೇಪರ್ 1 ವಿಡಿಯೋಸ್ ಮಾಡಿದೀವಿ, ದಯವಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.